ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಸೋಮವಾರಪೇಟೆ ಕೊಡಗಿಂದ ಮಾತಾಡ್ತಾ ಇರೋದು ಪ್ರೇಮ್ ಕುಮಾರ್. ನಮಸ್ಕಾರ ಮೇಡಮ್ ಅವರಿಗೂ, ಎಲ್ಲ ಫ್ರೆಂಡ್ಸ್ಗಳಿಗೂ ನಮಸ್ಕಾರ. ನೋಡಿ ಬ್ರದರ್ಸ್, ಮಳೆ ಹೋಯ್ದು ಕಾಫಿ ಹೆಂಗಾಗಿದೆ. ಇದೇ ಥರ ಕಾಫಿ ಮಳೆ ಹೋಯ್ತಾ ಇದ್ರೆ ಎಲ್ಲ ಕೆಳಗಡೆ ಬಿದ್ದು ಮತ್ತು ಎರಗಿಸ್ಬಿಟ್ಟು ಪಲ್ಪರ್ ಮಾಡಿಸಿ ಮಾರಬೇಕಾಗುತ್ತೆ. ಎಲ್ಲ ಹಣ್ಣಿಗೆ ಬಂದಿದೆ, ಈ ಥರ ಆಗಿದೆ. ಇದು ನೋಡಿ ಪಕ್ಕದ ತೋಟ ಎಲ್ಲ ಫುಲ್ ಹಣ್ಣಾಗಿದೆ. ಏನು ಮಾಡೋದು, ಇದೇ ಥರ ಆದರೆ ರೈತರು ಬದುಕು. ಬರೋ ದಾರಿಯಲ್ಲಿ ಮೈಸೂರಲ್ಲೂ ನಾನು ನೋಡಿದೆ ಸುಮಾರು ಎಲ್ಲ ಬೆಳೆ ಕುಯ್ದು ಗದ್ದೆಯಲ್ಲಿ ಹಾಕೊಂಡಿದ್ರು. ಅದೆಲ್ಲ ಮಳೆಗೆ ಅದು ಮೊಳಕೆ ಬರುತ್ತೆ ಅಷ್ಟೇ 4 ದಿನ ಆದರೆ. ನೋಡಿ, ಸ್ವಲ್ಪ ತೋಟ ಕ್ಲೀನ್ ಮಾಡೋದು ನೆಗ್ಲೆಕ್ಟ್ ಆಗಿದೆ, ಬೇಜಾರು ಮಾಡ್ಕೊಬೇಡಿ. ಸರಿ, ಎಲ್ಲ ನೀಟ್ ಮಾಡ್ಕೊತೀನಿ. ಸೂಪರ್. ನೋಡಿ, ಇದು ನಮ್ಮ ಮನೆ ತುಳಸಿ ಗಿಡ, ಇದು ಸೇಬು ಗಿಡ ನೋಡಿ, ಇದು ಲಿಚ್ಚಿ ಗಿಡ. ಇದು ನಮ್ಮ ಮನೆ ಮುಂದ್ಗಡೆ ಇರೋ ಜಾಗಗಳು. ವರ್ಷ 6 ತಿಂಗಳು ಕಂಟಿನ್ಯೂ ಮಳೆ ಇದ್ದು ಎಲ್ಲ ಕೆಲ್ಸಕ್ಕೆ ತೊಂದರೆ ಆಗಿದೆ. ಆದರೂ ಕಾಫಿ ಫಸಲು ಬರೋ ಟೈಮಲ್ಲಿ ಈ ಥರ ಮಳೆ ಬಂದ್ಬಿಟ್ಟು ಈ ಥರ ಆಗಿದೆ. ನಮ್ಮನೆ ಮುಂದೆ ಇರೋ ಸ್ಥಳ. ಒಂದ್ಸರಿ ಎಲ್ಲ ಕೊಳಗಿಗೆ ಬನ್ನಿ, ಒಂದು ಹೋಮ್ ಸ್ಟೇ ಮಾಡೋಣ ಅಂತ ಇದ್ದೀನಿ. ಎಲ್ಲ ಆದರೆ ಸಪೋರ್ಟ್ ಮಾಡಿ. ಆರಾಮಾಗಿ ಇರೋ ಅಷ್ಟು ದಿವಸ ಇದ್ದು ಹೋಗಿರಂತೆ. ಏನೇ ಟೆನ್ಷನ್ ಇಲ್ಲ, ಏನೇ ಇರಲಿ, ಬಂದು ಒಂದು ದಿನ ಇದ್ದು ಹೋದರೆ ಈ ಪ್ರಕೃತಿ ಜೊತೆ ಬೆರೆತು ಬಿಡ್ತೀರ ನೀವು. ನೋಡಿ, ಕೊಡಗು ಸ್ವರ್ಗ ಹೇಗಿದೆ, ಸ್ವರ್ಗ. ಇದು ಸೋಮವಾರಪೇಟೆಗೆ ಇಲ್ಲಿಂದ ಒಂದು 12 ಕಿಲೋಮೀಟ್ರ್ ಆಗುತ್ತೆ. ಈ ಮೇನ್ ರೋಡ್ನಿಂದ ಅಲ್ಲಿಗೆ ಸಕಲೇಶಪುರಕ್ಕೆ ಒಂದು 58 ಕಿಲೋಮೀಟ್ರ್ ಆಗುತ್ತೆ. ಈ ಪಾಯಿಂಟಿಂದ ಸಕಲೇಶಪುರ ಸೋಮವಾರಪೇಟೆ ಮೇನ್ ರೋಡಲ್ಲಿ, ಎರಡೂ ಮೇನ್ ರೋಡ್ ಮಧ್ಯದಲ್ಲಿ ನಮ್ಮ ಊರಿದೆ. ಡಿವೈಡ್ ರೋಡಲ್ಲಿ ಬಂದರೆ ಇಲ್ಲಿ ಸರ್ಕಲ್ ಇದೆ, ಕೂತಿ ಅಂತ ಹೇಳಿ. ಈ ಕಡೆ ಬಸವನಕಟ್ಟೆ ಅಂತ ಇದೆ, ಅಲ್ಲಿಗೆ ಜಾಯಿಂಟ್ ಆಗುತ್ತೆ. ಇವೆರಡು ಸಕಲೇಶಪುರ ಮೇನ್ ರೋಡ್ಗಳು. ಅದು ದೊಡ್ಡದಾಗಿ ಮೇನ್ ರೋಡ್ ಆಗ್ತಾಯಿದೆ. ನಮ್ದು ಅಲ್ಲೊಂದು ತೋಟ ಇದೆ, ಒಂದು 4-5 ಎಕರೆ, ಅಲ್ಲಿಗೆ ಹತ್ತಿರ ಆಗುತ್ತೆ. ಆ ಕೂತಿಂದ ಇಲ್ಲಿಗೆ 2 ಕಿಲೋಮೀಟ್ರು, ಬಸವನಕಟ್ಟೆಯಿಂದ ಒಂದು 3-4 ಕಿಲೋಮೀಟ್ರ್ ಆಗುತ್ತೆ. ಒಳ್ಳೆ ಪ್ಲೇಸ್ ಇಲ್ಲಿ ಒಂದು 28 ಊರು ಪೂಜಿಸೋ ದೇವತೆ ಒಂದಿದೆ ಇಲ್ಲಿ, ಸಬ್ಬಮ್ಮ ತಾಯಿ ಅಂತ. ಪ್ರತಿ ಊರರು ವರ್ಷಕ್ಕೊಂದ್ಸರಿ ಈ ಊರಿಗೆ ಸೇರ್ತಾರೆ. ಸುತ್ತಮುತ್ತ ಊರು ಆಲ್ಮೋಸ್ಟು ಸೋಮವಾರಪೇಟೆ ಒಂದು ಅರ್ಧ ಭಾಗದಷ್ಟು ಈ ನಮ್ಮೂರಿಗೆ ಸೇರಬೇಕು ವರ್ಷದಲ್ಲಿ. ಇದು ನಮ್ಮನೆ ತಾವೇ ಇರೋ ಪ್ಲೇಸು. ತುಂಬ ಬಡವರು ಇದ್ದೀವಿ ನಾವು, ಬೇಜಾರು ಮಾಡ್ಕೊಬಿಡಿ. ಒಂದು ಹೋಮ್ ಸ್ಟೇ ಮಾಡಿ ಮತ್ತೊಂದು ಸ್ವಲ್ಪ ಫ್ರೂಟ್ಸು ಗಿಡಗಳೆಲ್ಲ ಬೆಳೆದು ಪಾಲಿ ಹೌಸ್ ಮಾಡೋಣ ಅಂತ ಪ್ಲ್ಯಾನ್ ಇದೆ.